ಆಂಧ್ರದಲ್ಲಿ ಬೆಂಗಳೂರಿನ ಉದ್ಯಮಿ ಮತ್ತು ಮಗನ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ಮಾಧವ್ ರೆಡ್ಡಿ ವಿರುದ್ಧ 2 ಕೇಸನ್ನ ತಂದೆ ಮಗ ದಾಖಲಿಸಿದ್ದಾರೆ. ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈ 2 ಪ್ರಕರಣಗಳು ದಾಖಲಾಗಿದ್ದು 2023ರಲ್ಲಿ ಮಾಧವ್ ರೆಡ್ಡಿ ಮತ್ತು ಶ್ರೀನಾಥ್ ಅನ್ನೋರ ವಿರುದ್ಧ ಕೇಸ್ ದಾಖಲಾಗಿತ್ತು. 2024ರಲ್ಲಿ ಚೆಕ್ ಕದ್ದಿದ್ದಾರೆ ಅಂತ ಮತ್ತೊಂದು ದೂರನ್ನು ಕೊಡಲಾಗಿತ್ತು. ಈ ಉದ್ಯಮಿ ಮತ್ತು ಮಗ ಇಬ್ಬರು ದೂರು ಕೊಟ್ಟಿದ್ರು. ಆದರೆ ಈ 2 ಕೇಸ್ಗಳಿಗೂ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಮಾಧವ್ ರೆಡ್ಡಿ ವಿರುದ್ಧ 2 ಕೇಸ್ಗಳು ದಾಖಲಾಗಿತ್ತು. ವೀರಸ್ವಾಮಿ ಪ್ರಶಾಂತ್ 2023ರಲ್ಲಿ ಮಾಧವ್ ರೆಡ್ಡಿ ಮತ್ತು ಶ್ರೀನಾಥ್ ಅನ್ನೋರ ವಿರುದ್ಧ ಕೇಸ್ ದಾಖಲು ಮಾಡ್ತಾರೆ. ಆರೋಪಿಗಳು ಲೋನ್ ಮೂಲಕ ಕೊಡಿಸಿದ್ದಂಥ ಹಣವನ್ನು ವಾಪಸ್ ಕೊಡಲಿಲ್ಲ ಅಂಥೇಳಿ ಈ ಒಂದು ದೂರನ್ನು ದಾಖಲು ಮಾಡಿರ್ತಾರೆ. 2 ದೂರುಗಳನ್ನು. ಚಂದ್ರು ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಚಂದ್ರು, ಇಡೀ ಕೇಸ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅಂತ. ಇಲ್ಲಿ ನೋಡಿದ್ರೆ ಈ ಮಾಧವ್ ರೆಡ್ಡಿ ಸಾಮಾನ್ಯ ಅಂತ ಅನಿಸ್ತಾ ಇಲ್ಲ. ಇವನ್ ಕ್ರೈಮ್ ಹಿಸ್ಟ್ರಿ ಏನು? ಖಂಡಿತವಾಗಿಯೂ ವಾಸು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಆಗಿರುವಂತಹ ಮಾಧವ್ ರೆಡ್ಡಿ ಏನಿದ್ದಾನೆ, ಈತ ಏನು ಮಾರ್ವೆಲ್ ಅನ್ನುವಂತಹ ಒಂದು ರಿಯಲ್ ಎಸ್ಟೇಟ್ ಕಂಪನಿಯ ಓನರ್ ಆಗಿರ್ತಾನೆ. ಜೊತೆಗೆ ಕಾಡುಗೋಡಿ, ವೈಟ್ಫೀಲ್ಡ್ ಸೇರಿದಂತೆ ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ ಗಳನ್ನು ಕೂಡ ಈತನ ಕಂಪನಿ ಒಂದು ಕನ್ಸ್ಟ್ರಕ್ಷನ್ ಮಾಡಿರುತ್ತೆ. ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಅಪಾರ್ಟ್ಮೆಂಟ್ಗಳು ಇವಾಗಿರುತ್ತೆ. ಇದರ ಜೊತೆಲಿ ಏನು ಈಗಾಗಲೇ ವೀರಸ್ವಾಮಿ ರೆಡ್ಡಿ ಜೊತೆಗೆ ಪ್ರಶಾಂತ್ ರೆಡ್ಡಿ ಏನಿದ್ದಾರೆ, ಈ ಇಬ್ಬರು ಕೂಡ ಮಾಧವ್ ರೆಡ್ಡಿ ಅವರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಏನು ಸಾಕಷ್ಟು ಬಿಸ್ನೆಸ್ ಅನ್ನ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡಿರ್ತಾರೆ ಏನೋ ಸ್ಟಾರ್ಟಿಂಗ್ ಟೈಮ್ ನಲ್ಲಿ. ಅದಾದ ನಂತರ ಅಂದ್ರೆ ಈಗಾಗಲೇ ಹೇಳ್ತಾ ಇದ್ದಾಗೆ 2023ರಲ್ಲಿ ಒಂದು ಸಲ ವೈಮನಸ್ಸು ಇವರಿಗೆ ಉಂಟಾಗತ್ತೆ. ಅದಾದ ನಂತರ ಸಾಕಷ್ಟು ಒಂದು ಇವರಿಬ್ಬರ ಮಧ್ಯೆ ಒಂದು ಜಗಳಗಳು ಕೂಡ ಆಗತ್ತೆ. ಅಂದ್ರೆ ಲೋನ್ ವಿಚಾರವಾಗಿ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ವಿಚಾರವಾಗಿ ಆಗಿರ್ಬೋದು. ಜೊತೆಗೆ ಕೆಲವೊಂದು ಏನು ವೀರಸ್ವಾಮಿ ರೆಡ್ಡಿ ಅವರಿಗೆ ಸೇರಿದಂತಹ ಜಮೀನನ್ನ ಮಾಧವ್ ರೆಡ್ಡಿ JD ಅಗ್ರಿಮೆಂಟ್ ಅನ್ನ ಕೂಡ ಮಾಡಿಕೊಂಡು ಆ ಒಂದು ಸ್ಥಳದಲ್ಲಿ ಪ್ರಾಜೆಕ್ಟ್ ಅನ್ನ ಕೂಡ ಕಂಪ್ಲೀಟ್ ಮಾಡಿರ್ತಾನೆ. ಈ ಒಂದು ಸಂಬಂಧಪಟ್ಟಂತೆ ಆ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಶೇರಿಂಗ್ ವಿಚಾರವಾಗೂ ಕೂಡ ಇವರಿಬ್ಬರ ಮಧ್ಯೆ ಕೆಲವೊಂದು ವೈಮನಸ್ಸು ಉಂಟಾಗಿ ಜಗಳ ಕೂಡ ಆಗಿರುತ್ತೆ. ಅದಾದ ನಂತರ 2023-24ರಲ್ಲಿ ಕೂಡ ಇವ್ರುಗಳು ಅಂದ್ರೆ ಈತ ನನ್ನ ಚೆಕ್ ತೆಗೆದಿದ್ದಾನೆ ಅನ್ನುವಂತಹದ್ದೊಂದಾಗಿ, ಜೊತೆಗೆ ಇನ್ನೊಂದು ನನಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಮೋಸ ಮಾಡಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು FIR ಅನ್ನ ಕಾಡುಗೋಡಿ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಅದಾದ ನಂತರ ಸಾಕಷ್ಟು ಇದೇ ರೀತಿಯಾಗಿ ನಡ್ಕೊಂಡ್ ಬರ್ತಾ ಇರುವಾಗ ಒಂದು ಪಂಚಾಯಿತಿ ಮಾಡಬೇಕು ಅಂತ ಹೇಳಿ ವೀರಸ್ವಾಮಿ ರೆಡ್ಡಿ ಜೊತೆಗೆ ಮಾಧವ್ ರೆಡ್ಡಿ ಇಬ್ಬರನ್ನು ಕೂಡ ಕರೆಸಿದಾಗ ಇಬ್ರು ಕೂಡ ಕೈ ಮಿಲಾಯಿಸಿಕೊಂಡು ಅಲ್ಲಿ ಒಬ್ಬರ ಮೇಲೆ ಒಬ್ರು ಹಲ್ಲೆ ಮಾಡ್ಕೊಂಡಿರ್ತಾರೆ. ಇದಾದ ನಂತರವೇ ಏನು ಈತನ ಮೇಲೆ ಒಂದು ಅಂದ್ರೆ ವೀರಸ್ವಾಮಿ ರೆಡ್ಡಿ ಜೊತೆಗೆ ಪ್ರಶಾಂತ್ ಮೇಲೆ ಹಗೆಯನ್ನ ಸಾಧಿಸಿದಂತಹ ಮಾಧವ್ ರೆಡ್ಡಿ ಪಾತ್ರಗೆ ಕರೆಸ್ಕೊಂಡು ಈ ಕೊಲೆ ಮಾಡಿರ್ಬೋದು ಅನ್ನುವಂತಹ ಶಂಕೆ ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.